ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ವ್ಲಾಗ್ ಕನ್ನಡ ಚಾನೆಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ಹೊರಗೆ ಹೋಗೋದಿತ್ತು, ಸೂಪರ್ ಮಾರ್ಕೆಟ್ಗೆ ಹೋಗಬೇಕಿತ್ತು, ಸ್ವಲ್ಪ ಮನೆಗೆ ಸಾಮಾನು ತೊಗೊಂಡು ಬರೋದಕ್ಕಂತ ನಾನು ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಹೋಗಿದ್ವಿ ಅವ್ರ ಮನೆಗೆ. ಮತ್ತು ನಮ್ಮ ಮನೆಗೆ ಏನೇನು ಬೇಕು ತೊಗೊಂಡು ಬರೋದಕ್ಕಂತ ನಮ್ಮನೆ ಹತ್ರನೇ ಒಂದಿದೆ ಯಾವುದೋ ಸೂಪರ್ ಮಾರ್ಕೆಟ್. ಸೊ ಹೋಗ್ಬಿಟ್ಟು ಅವರು ಮತ್ತು ನಾನು ಏನೇನು ಬೇಕು ಅವ್ರ ಮನೆಗೆ ನಮ್ಮ ಮನೆಗೆ ತೊಗೊಂಡು ಬಂದ್ವಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಸೊ ನೀವು ಬೆಲ್ ಬಟನ್ನ ಟ್ಯಾಪ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋಸ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೀವು ಹೋಗಿ ಅದನ್ನು ನೋಡ್ಬೋದು. ಸೊ ಅದ್ರ ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವತ್ತು ನನಗೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿಂದ ಒಂದೆಲ್ಲ ಸಾಕಾಗಿ ಆದರೂ ನೈಟ್ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಬಂದುಬಿಟ್ಟೆ. ಸೊ ಅದರಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತ ಆದರೂ ನಾಳೆ ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ ಪಾಪುನು ಬಂದಿದ್ದಾನೆ, ನಮ್ಮ ಅಣ್ಣನ ಮಗ, ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಮಗನ ಮಗ ಇವನು ಧ್ಯಾನ್ ಅಂತ. ಆಲ್ರೆಡಿ ನಾನು ಒಂದು ವೀಡಿಯೋನಲ್ಲಿ ಹೇಳಿದ್ದೀನಿ. ಸೊ ಅವ್ನಿಗೆ ಅಲ್ಲಿ ಹತ್ತಕ್ಕಾಗ್ತಾಯಿಲ್ಲ, ಬಟ್ ಸ್ಟಿಲ್ ಅವ್ನು ಟ್ರೈ ಮಾಡ್ಕೊಂಡು ಹತ್ತಿದ್ದಾನೆ. ಅಲ್ಲಿ ಸೋಫಾ ಮೇಲೆ ಹೋಗಿ ಸೋಫಾ ಮೇಲಿಂದ ಟೇಬಲ್ ಮೇಲೆ ಹೋಗ್ತಿದ್ದಾನೆ. ಸೊ ಇದು ಅದ್ರ ನೆಕ್ಸ್ಟ್ ಡೇ ಗೈಸ್. ಅದ್ರ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದು ಈವ್ನಿಂಗ್ ನಾನು ಪನ್ನೀರ್ 65 ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದ್ರದ್ದು ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಆಯಿತಾ. ಸೊ ಅದಕ್ಕೆ ಏನೇನು ಬೇಕಂತೇಳಿ ತೋರಿಸ್ತಿದ್ದೀನಿ. ಸೊ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಪೆಪ್ಪರ್ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಸಾಲ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರ್ ಮತ್ತು ಮೈದಾ ಹಸಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದ್ರ ಜೊತೆ ಮೇನ್ ಥಿಂಗ್ ಪನ್ನೀರ್. ಸೊ ಪನ್ನೀರಲ್ಲಿ 250 ಅದೆಷ್ಟು ಗ್ರಾಮ್ ಇತ್ತಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ನಾನು ನೋಡ್ಕೊಂಡಿಲ್ಲ. ಸೊ ತಪ್ಪೆಲ್ಲ ಹೇಳೋದು ಬೇಡ. ಸೊ ಇದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಉದ್ದುದ್ದ ಕಟ್ ಮಾಡಿ ಅದಾದಮೇಲೆ ಕ್ಯೂಬ್ಸ್ ಎಷ್ಟು ಚಿಕ್ಕ ಸೈಜ್ ಬೇಕು. ಸೊ ಜಾಸ್ತಿ ಚಿಕ್ಕದು ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲ ಸ್ಪೈಸಸ್ ಎಲ್ಲ ಏನು ತೊಗೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಲ್ಲ. ಸೊ ಅದರಿಂದ ಒಂದು ಬೌಲ್ ತೊಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಏನು ಹಾಕ್ಕೊಂಡಿದ್ದೆ ನಾನು ಮಿಕ್ಸ್ ಮಾಡಿ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಕಾರ್ನ್ಫ್ಲೋರ್ ಹಾಕೊಳೋದಕ್ಕೆ ಹೋಗಬೇಡಿ, ಅದು ಒಂಥರ ಹೆವಿ ಮಸಾಲ ಅನ್ನಿಸ್ಬಿಡತ್ತೆ. ಸ್ವಲ್ಪ ಲೈಕ್ ಅದ್ರದ್ದು ಟೇಸ್ಟ್ ಏನಿರುತ್ತೆ ಪನ್ನೀರ್ ಟೇಸ್ಟ್ ನಮಗೆ ಸಿಗಬೇಕು, ಅದರಿಂದ ಸ್ವಲ್ಪನೇ ಅಷ್ಟೇ ಕಾರ್ನ್ಫ್ಲೋರ್ ಯೂಸ್ ಮಾಡಿ, ಸ್ವಲ್ಪ ಮೈದಾ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏನೇನು ಸ್ಪೈಸಸ್ ಪೌಡರ್ ಇಟ್ಕೊಂಡಿದ್ದೆ. ಸೊ ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಪೆಪ್ಪರ್ ಪೌಡರು ಮತ್ತು ಧನಿಯಾ ಪೌಡರ್ ಇನ್ನೂ ಒಂದು ಸಲ ಹೇಳಿದ್ದೀನಿ, ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು 1 ಟೇಬಲ್ ಸ್ಪೂನ್ ಆರ್ 1.5 ಇತ್ತು ಅನ್ಸುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಲ್ಲ ಹಾಕ್ಕೊಂಡು ಫಸ್ಟ್ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ. ಸೊ ಅದಾದಮೇಲೆ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಬಜ್ಜಿ ಬೋಂಡಾಗಳೆಲ್ಲನೂ ಮಾಡೋದಕ್ಕೆ ಕಡಲೆ ಹಸಿಟ್ಟು, ಗ್ರಾಮ್ ಫ್ಲೋರ್ ಹಾಕಿ ನಾವೇನು ಕಲಿಸ್ಕೊತೀವಿ ಸೊ ಅದೇ ಥರ ಇದನ್ನು ಕಲಿಸ್ಕೊಂಡು ಪನ್ನೀರ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲ ಆ ಹಿಟ್ಟು ಏನು ಕಲಸಿಟ್ಕೊಂಡಿರ್ತೀವಿ ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು ಅದು. ಸೊ ನಿಧಾನಕ್ಕೇ ಮಾಡ್ಕೊಳ್ಬೇಕಿಲ್ಲ ಅಂದರೆ ಪನ್ನೀರೆಲ್ಲ ಇದಾಗಿಬಿಡತ್ತೆ. ಏನೋ ಹೇಳ್ತಾರದು. ಸೊ ಪನ್ನೀರೆಲ್ಲ ಮಸಾಲ ಬ್ಯಾಟಲಲ್ಲಿ ಏನು ಮಿಕ್ಸ್ ಮಾಡ್ಕೊಂಡಿರ್ತೀರ ಸೊ ಅದಾದಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಟು ಅದನ್ನು ಕಾದಿ ಅದು ಚೆನ್ನಾಗಿ ಕಾಯಬೇಕು. ಸೊ ಚೆನ್ನಾಗಿ ಕಾದ್ಮೇಲೆ ಅದು ಪನ್ನೀರ್ ಏನಿದೆ ಅದನ್ನು ಎತ್ತಿ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳಿ. ಸೊ ಇಮಿಡಿಯೇಟೇ ಮಾಡ್ಕೊಳ್ಬೋದು ನೀವು, ಅದನ್ನು ಬಿಡಬೇಕು. ಲೈಕ್ ಈ ಕಬಾಬೆಲ್ಲ ಕಲಸಿ ನಾವು ಬಿಡ್ತೀವಲ್ಲ, ಮಸಾಲೆ ಎಲ್ಲ ಪನ್ನೀರ್ಗೆ ಹಿಡಿಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ಇಮಿಡಿಯೇಟ್ ನೀವು ಎಣ್ಣೆಗೆ ಹಾಕ್ಕೊಂಡು ತಿನ್ಬೋದು ಅದನ್ನು.
ಸೊ ಅದು ಬ್ಯಾಟಲ್ ಏನು ರೆಡಿ ಮಾಡ್ಕೊಂಡಿರ್ತೀರ ಅದಕ್ಕೆ ಪನ್ನೀರ್ ಹಾಕ್ಕೊಳ್ಳಿ. ಅದು ಇಮಿಡಿಯೇಟ್ ಅದು ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ಎಣ್ಣೆ ಕಾಯಕ್ಕಿಟ್ರೆ ಈ ಕಡೆ ಸೈಡ್ ನೀವು ಎಣ್ಣೆಗೆ ಹಾಕ್ಕೊಳ್ಬೋದು ಅದನ್ನು. ಸೊ ಇದನ್ನು ಹಾಕ್ಬಿಟ್ಟು ಪನ್ನೀರ್ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಸೊ ಜಾಸ್ತಿ ಹೊತ್ತೆಲ್ಲನೂ ನೀವು ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ. ಒಂದು 7 to 8 ಮಿನಿಟ್ಸ್ ಮಾಡ್ಕೊಳ್ಳಿ ಸಾಕು. ಅಷ್ಟರಲ್ಲೇ ಅದು ನೀಟಾಗಿ ಫ್ರೈ ಆಗುತ್ತೆ, ನೀಟಾಗಿ ಪನ್ನೀರ್ 65 ರೆಡಿ ಆಗುತ್ತೆ. ನಾನಿಲ್ಲಿ ಪನ್ನೀರ್ಗೋಸ್ಕರ ಪನ್ನೀರ್ 65ಗೆ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಬೇಕಂತ ಹೇಳ್ಬಿಡ್ತೀನಿ. ಸೊ ಇದಕ್ಕೆ ನಾನು ಏನೇ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 3 ಇಂದ 4 ಹಸಿಮೆಣ್ಸಿನ್ಕಾಯಿ, 1 ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸೊ ಜೀರಾ ಏನಿದೆ ಅದು ಮಿಕ್ಸ್ ಮಾಡ್ತಾಯಿದ್ದೀನಿ, ಮತ್ತು ಸ್ವಲ್ಪ ಶುಗರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ಪನ್ನೀರ್ 65 ನಾನು ಮಾಡ್ತಾ ಇರೋದು ಲೈಕ್ ಒಂದು ಸ್ವಲ್ಪ ಅದು ಡ್ರೈ ಗೋಬಿ ಥರನೂ ಫೀಲ್ ಕೊಡುತ್ತೆ ಮತ್ತು ಸ್ಟ್ರೀಟ್ ಸ್ಟೈಲ್ ಕಬಾಬ್ ಥರನೂ ಟೇಸ್ಟ್ ಇರುತ್ತೆ. ಸೊ ಅದರಿಂದ ಅದು ಮಾಡ್ಕೊಂಡ್ರೇ ಒಳ್ಳೆ ಟೇಸ್ಟ್ ಸಿಗೋದು ನಮಗೆ ಗ್ರೀನ್ ಚಟ್ನಿ ಏನಿದೆ ಅದನ್ನು. ಸೊ ಅದಾದಮೇಲೆ ಇಲ್ಲಿ ನಾನು ಅದೇ ಎಣ್ಣೆಗೆ ಪನ್ನೀರ್ನ ಏನು ನಾನು ಫ್ರೈ ಮಾಡಿದೆ ಅದೇ ಎಣ್ಣೆಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಅದನ್ನು ಸ್ವಲ್ಪ ಎಣ್ಣೆಲಿ ಹಾಕಿ ಎತ್ಬಿಟ್ಟು ಫ್ಲೇವರ್ಗೋಸ್ಕರ ಅದು ಕರಿ ಲೀವ್ಸ್ದು ಫ್ಲೇವರ್ ಸಿಗಬೇಕಲ್ಲ, ಅದರಿಂದ ಅದನ್ನ ಎತ್ತಿ ಪನ್ನೀರ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ನಾನಿಲ್ಲಿ ಸ್ಮೈಲೀಸ್ನ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ಮೈಲೀಸ್ ಏನಕ್ಕೆ ಅಂದರೆ ಸಡನ್ನಾಗಿ ನಮ್ಮ ಅಣ್ಣ ಬಂದ ಮನೆಗೆ, ನಮ್ಮ ಅಣ್ಣ ಮತ್ತು ಅವರ ಮಿಸ್ಸಸ್ ಏನಿದ್ದಾರೆ ಅವ್ರನ್ನೂ ಕರ್ಕೊಂಡು ಬಂದಿದ್ದ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದವರು. ಸೊ ಅದರಿಂದ ಸಾಕಾಗಲ್ಲ ಅಂತ ಹೇಳಿ ಸ್ಮೈಲಿನೂ ಫ್ರೈ ಮಾಡಿ ಅವರು ಪನ್ನೀರ್ ಮತ್ತು ಸ್ಮೈಲಿ ಎರಡನ್ನೂ ಹಾಕ್ಕೊಟ್ವಿ. ಇವ್ನು ನೋಡಿ ಹೆಂಗೆ ತಿನ್ಸ್ಕೊತ ಕೂತಿದ್ದಾನೆ. ಸೊ ಈ ವಿಡಿಯೋನ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್.